ಇವತ್ತು ನಾನು ನಮ್ಮಮ್ಮ ಇಬ್ರು ಒನ್ ಡೇ ಟ್ರಿಪ್ ಪ್ಲಾನ್ ಮಾಡಿದ್ದೀವಿ. ಎಷ್ಟು ಖರ್ಚಾಗುತ್ತೆ ನೋಡೋಣ. ಎಕ್ಸ್ಪೆರಿಮೆಂಟಲ್ ಟ್ರಿಪ್, ಸಡನ್ ಬುಕಿಂಗ್, ಸಡನ್ ಪ್ಲಾನ್, ಗೊತ್ತಿಲ್ಲ. ಸೊ ನಾವಿವಾಗ ಯಶವಂತಪುರ ರೈಲ್ವೆ ಸ್ಟೇಷನ್ ರೀಚ್ ಆಗಿದ್ದೀವಿ. ಟ್ರೈನ್ ಬಂದಿದೆ. ಸೊ ಟ್ರೈನ್ ಟಿಕೆಟ್ ಕಾಸ್ಟೆಡ್ ಮಿ ಅರೌಂಡ್ 140 rupees ಒಬ್ಬೊಬ್ಬರಿಗೆ. ಸೊ ಬುಕ್ ಮಾಡಿದ್ವಿ 7 o'clock ಫ್ರಮ್ ಯಶವಂತಪುರ ರೈಲ್ವೆ ಸ್ಟೇಷನ್, ಕಾರವಾರ ಎಕ್ಸ್ಪ್ರೆಸ್. ನಾವು ಕೂತಿರೋ ಕಡೆ ಅಷ್ಟು ವ್ಯೂ ಕಾಣಿಸ್ತಾ ಇಲ್ಲ, ಆ ಕಡೆ ಇದೆ. ಎಲ್ಲ ಹೋಗೋಗಿ ಆ ಕಡೆ ಬಗ್ಗಿ ನೋಡಿ ವ್ಯೂನ ಎಂಜಾಯ್ ಮಾಡ್ತಾ ಇದ್ದಾರೆ, ವಿಡಿಯೋಸ್ ಮಾಡ್ತಾ ಇದ್ದಾರೆ. ಇಟ್ಸ್ ನೈಸ್, ಇಟ್ಸ್ ನೈಸ್. ಆಗ್ಲೇ ಇಂದ ಜನ ಎಲ್ಲ ಜೋಶಲ್ಲಿದ್ರು. ಬಟಿಂಗ್ ಸಕಲೇಶ್ಪುರ ಸುಬ್ರಹ್ಮಣ್ಯ ಸಮಥಿಂಗ್ ಅರೌಂಡ್ 60 to 70 kilometers range. ಬಟ್ ಹೋಗಕ್ಕೆ ಟೇಕ್ಸ್ 3 hours. ನಿಲ್ಸಿ ನಿಧಾನಕ್ಕೆ ಹೋಗುತ್ತೆ. ರೈಟ್ ನಾವ್ ಎಲ್ಲಾರು ಶಿಸ್ತಾಗಿ ಅವ್ರ ಜಾಗದಲ್ಲಿ ಕೂತಿದ್ದಾರೆ ನೋಡಿ. ಎಲ್ಲಾರು ಅವ್ರ ಪಾರ್ಗವ್ರು ಹಿಂದೆ ಕೂತ್ಕೊಂಡು ಫೋನ್ ನೋಡ್ತಾ ಇದ್ದಾರೆ. ಮತ್ತೆ ಟ್ರೈನ್ ಮೂವ್ ಆಯ್ತು, ಜನ ಎಲ್ಲ ಮತ್ತೆ ಫುಲ್ ಆಕ್ಟಿವ್ ಆಗ್ಬಿಟ್ಟಿದ್ದಾರೆ. ನೈಸ್ ನೈಸ್ ವೈಬ್, ಚೆನ್ನಾಗಿದೆ. ಫೈನಲಿ ವಿ ಹ್ಯಾವ್ ರೀಚ್ಡ್ ಸುಬ್ರಹ್ಮಣ್ಯ ರೋಡ್. ಟ್ರೈನ್ 30 ನಿಮಿಷ ಡಿಲೇ ಆಗಿದೆ. ಸಕ್ಕತ್ತಾಗಿತ್ತು, ಫುಲ್ ಮಳೆ ಎಲ್ಲ ಬರ್ತಾ ಇತ್ತು. ಇಟ್ ವಾಸ್ ನೈಸ್ ಎಕ್ಸ್ಪೀರಿಯನ್ಸ್. ಹೆಂಗನ್ಸ್ತಮ್ಮ ನಿಂಗೆ? ಹೆಂಗನ್ಸ್ತು ಎಕ್ಸ್ಪೀರಿಯನ್ಸ್? ಬರೀ ಮಲ್ಕೊಂಡೇ ಬಂದವ್ರು, ಇನ್ನೇನು ಎಕ್ಸ್ಪೀರಿಯನ್ಸ್ ಹೇಳ್ತೀವಿ ಅವಾಗ. ದಿಸ್ ವಾಸ್ ಅ ಟ್ರೈನ್ and we have reached ಸುಬ್ರಹ್ಮಣ್ಯ. ಇಲ್ಲಿಂದ ನೆಕ್ಸ್ಟ್ ಆಚೆ ಹೋಗಿ ಬಸ್ಸಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ಟೆಂಪಲ್. ನೋಡಿದ್ದೆ ಜನ ಎಲ್ಲ ಓಡ್ತಾವ್ರೆ, ನಮ್ಮಮ್ಮನೂ ಸೇರಿಸಿ. ಎತ್ಸಿ ಬಸ್ ಸಿಕ್ಕಿದೆ. ಬಸ್ ತುಂಬಾ ಗಾಡಿಗಳಿದೆ, ಡೋಂಟ್ ಥಿಂಕ್ ಪ್ರಾಬ್ಲಮ್ ಆಗಲ್ಲ ಹೋಗೋದಕ್ಕೆ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಫೈನಲಿ ನಾವು ಆಧಾರ್ ಕಾರ್ಡ್ ಇಟ್ಕೊಂಡು ಬಸ್ಸಲ್ಲಿ ಕೂತಿದ್ದೀವಿ. ನಮ್ಮಮ್ಮ ಖುಷಿ ನೋಡಿ, ಮುಖದಲ್ಲಿ ಟ್ರಿಪ್ ಬರ್ತಾ ಇದಕ್ಕೆ 7 ತಿಂಗಳು. ಫೈನಲಿ ನಾವು ಇವಾಗ ಕುಕ್ಕೆ ರೀಚ್ ಆಗಿ ದೇವಸ್ಥಾನ ದರ್ಶನಕ್ಕೆ ಹೋಗ್ತಿದ್ದೀವಿ. 3:30 ಓಪನ್ ಅಂತ ಇದೆ. ಫೈನಲಿ ನಾವು ಟೆಂಪಲ್ ಹತ್ರ ರೀಚ್ ಆದ್ವಿ. ಟೆಂಪಲ್ಗೆ ಹೋಗಕ್ಕೂ ಮುಂಚೆ ವಿ ಆರ್ ಈಟಿಂಗ್ ಲಂಚ್ ಹಿಯರ್. ಚೆನ್ನಾಗಿ ಅನ್ಸುತ್ತೆ. ಫಸ್ಟ್ ಟೈಮ್ ಬರ್ತಾ ಇರೋದಿದ್ದೀವಿ ಟ್ರಿಪ್ ಬಂದಾಗ. ಲೈಕ್ ಕುತ್ಕೊಳ್ಳೋದಕ್ಕೆಲ್ಲ ಚೆನ್ನಾಗಿದೆ. ಸೊ ಲಂಚ್ ಮಾಡ್ಕೊಂಡು ಚಪಾತಿ ತಿಂತಿದ್ದಾರೆ. ಬರೀ ಟ್ರೈನಲ್ಲಿ ಮಲ್ಕೊಂಡೇ ಬಂದಿದ್ದು, ಏನು ನೋಡಿಲ್ಲ, ಸುಮ್ಮನೆ. ಸೊ ಕುಕ್ಕೆಯಲ್ಲಿ ದರ್ಶನ ಮುಗಿಸಿದ್ವಿ. ತುಂಬಾ ಪೀಸ್ಫುಲ್ ಆಗಿತ್ತು. ಐ ಥಿಂಕ್ ವಿತಿನ್ ಸಮ್ 10-15 minutes ಒಳಗಡೆ ದರ್ಶನ ಆಯ್ತು ಆರಾಮಾಗಿ. ಸೊ ನಾವಿಬ್ರು ಫಸ್ಟ್ ದೇವಸ್ಥಾನ ಕಂಪ್ಲೀಟ್ ಮಾಡಿ ಮಳೆಯಲ್ಲಿ ನೆನೀತಾ ಇದ್ದೀವಿ. ಸೊ ನಮ್ಮಮ್ಮ ಖುಷಿ ನೋಡಿ ಟ್ರಿಪ್ ಬಂದಿರೋದಕ್ಕೆ. ನೋಟೋಣ ಬೇಗ ನೋಡ, ಅಲ್ಲಿಗೆ ಹೋದ್ರೆ ಮಳೆ ನೆನೆಯಲ್ಲ. ಇನ್ನು ಬಂದು ಆಲ್ಮೋಸ್ಟ್ 4:45. ಫುಲ್ ಮಳೆ ಬರ್ತಿದೆ. ಸೀರಿಯಸ್ಲಿ ಇಷ್ಟು ಸಕ್ಕದಾಗಿದೆ ಗೊತ್ತಾ ವೈಬ್ ಪ್ಲೇಸ್. ಐ ಮೀನ್ ಬಂದಿದ್ದಕ್ಕೂ ಫುಲ್ ಖುಷಿ ಆಗೋಯ್ತು. ಮಳೆಯಲ್ಲಿ ನಿಂತ್ಕೊಳ್ಳೋದಿಲ್ಲ. ಮಳೆ ಬರ್ತಾ ಇದ್ರು ಮಳೆಯಲ್ಲಿ ನಿಂತ್ಕೊಂಡು ಹೋಗೋ ಸಾಹಸ ಮಾಡ್ತಾ ಇದ್ದಾರೆ. ಕೆಲವೊಬ್ರನ್ನ ಕರೆದ್ರು ಮತ್ತ ಕೇಳಿಸ್ಕೊಳಲ್ಲ ಅಂತಾರೆ. ಸೊ ಆ ಕ್ಯಾಟಗರಿ ಹೋಗ್ಲಿ ಅಂತ ಬಿಟ್ಟಿದ್ದೀನಿ ಅದಕ್ಕೆ. ಈಗ ಮತ್ತೆ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಟು ಟೇಕ್ ಬಸ್ ಟು ಧರ್ಮಸ್ಥಳ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ, ಅಲ್ಲೆಷ್ಟೊತ್ತಾಗುತ್ತೆ ದರ್ಶನ ಅಂತ. ಇಲ್ಲಂತೂ ಫುಲ್ ಪೀಸ್ಫುಲ್ ಆಗಾಯ್ತು. ಅಲ್ಲೆಷ್ಟೊತ್ತಿಗೆ ಆಗುತ್ತೆ ಲೆಟ್ಸ್ ಸಿ. ಇಲ್ಲಿ ನೋಡಿ ನಮ್ಮಮ್ಮ ನನಗಿಂತ ಮುಂಚೆ ಚೆನ್ನಾಗಿ ನೆನ್ಸ್ಕೊಂಬಂದು ವೆಯ್ಟ್ ಮಾಡ್ತಾ ಇದ್ದಾರೆ. ಛತ್ರಿ ಏನಕ್ಕೆ ತಂದಿದ್ವಿ ಅಂತ ಅವಶ್ಯಕತೆ ನಂಗೆ ಅರ್ಥ ಆಗ್ತಾ ಇಲ್ಲ. ಈ ಲೆವೆಲಲ್ಲಿ ಮಳೆ ನೆನಿಬೇಕು ಅಂತ ಆಸೆ ಇತ್ತು ಅಂತ ನಂಗೆ ಇವತ್ತೇ ಗೊತ್ತಾಗಿತ್ತು. ಚೆನ್ನಾಗಿ ನೆನ್ಸ್ಕೊಂಬಂದು ಇವಾಗ ಟವಲ್ ಹುಡುಕ್ತವ್ರೆ ಒರೆಸ್ಕೊಳ್ಳೋದಿಕ್ಕೆ. ಕರೆದಿದ್ದೀನಿ ಬಾ ಇಬ್ರು ಛತ್ರಿಲಿ ಹೋಗೋಣ ಅಂತ. She didn't agree and now she's searching for towel. I don't know what to say. ಸ್ವಲ್ಪ ನೆಂದೆ, ಬಟ್ ಬಂದ ತಕ್ಷಣ ಬಸ್ ಇತ್ತು, ಹತ್ತು ಕೂತಿದ್ದೀವಿ. ಎಷ್ಟೊತ್ತಿಗೆ ರೀಚ್ ಆಗ್ತೀವಿ ಗೊತ್ತಿಲ್ಲ. ಐ ಥಿಂಕ್ ದೇವಸ್ಥಾನ 8:30ವರೆಗೂ ಅಲ್ಲಮ್ಮ, 8:30ವರೆಗೂ ಇರುತ್ತೆ ಟೆಂಪಲ್. ಹೋದ ತಕ್ಷಣ ದರ್ಶನಕ್ಕೆ ಹೋಗೋದೆ. ಸೊ ಈಗ ಟೈಮ್ ಬಂದು 6:45 ಆ್ಯಂಡ್ ಈಗ ನಾವು ಧರ್ಮಸ್ಥಳ ರೀಚ್ ಆದ್ವಿ. ಕುಕ್ಕೆಯಲ್ಲಿ ನೋಡಿದ್ರೆ ಅಷ್ಟು ಮಳೆ ಬೀಳ್ತಾ ಇತ್ತು. ಇಲ್ಲಿ ಲಿಟ್ರಲಿ ಮಳೆನೇ ಇಲ್ಲ ಇಲ್ಲಿ. ನೋಡೋಣ ಇಲ್ಲಿ ಹೆಂಗಾಗುತ್ತೆ ದರ್ಶನ ಅಂತ.
ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿ ಒಂದೇ ಒಂದು ಚೂರು ಮಳೆ ಇಲ್ಲ, ಅಷ್ಟು ಡಿಫ್ರೆನ್ಸ್ ಸ್ವಲ್ಪ ದೂರದಲ್ಲೇ ನೋಡಿ. ಇದು ಅಣ್ಣಪ್ಪ ಸ್ವಾಮಿ ಬೆಟ್ಟ ಅಂತೆ. ಇಲ್ಲಿ ಸ್ಟ್ರಿಕ್ಟಾಗಿ ಬೋರ್ಡೆ ಹಾಕ್ಬಿಟ್ಟಿದ್ದಾರೆ, ನೋ ಎಂಟ್ರಿ ಫಾರ್ ಲೇಡೀಸ್ ಆ್ಯಂಡ್ ಗರ್ಲ್ಸ್ ಅಂತ. ನೈಸ್. ನಾವು ಹೋಗೋ ಮುಂಚೆ ಲೈಕ್ ಏನಾದ್ರು ಕುಡಿಯೋಣ ಅಂತ ಅನಿಸ್ತಾ ಇದ್ದು ಕಷಾಯ ತೊಗೊಂಡಿದ್ದೀನಿ. ಲೆಟ್ಸ್ ಸಿ ಹೇಗಿರುತ್ತೆ ಅಂತ. ಇದು ಬಾದಾಮಿ ಹಾಲಂತೆ, ಇದು ಕಷಾಯ ಅಂತೆ, ಇದು ನಮ್ಮಮ್ಮ ಅಂತ. ಆ್ಯಕ್ಚುಲಿ ಕಷಾಯ ಚೆನ್ನಾಗಿದೆ. ಇವಾಗ ಲಗೇಜ್ ಬ್ಯಾಗ್ ಕೊಟ್ಟು ದೇವಸ್ಥಾನ ಹತ್ರ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಆ್ಯಂಡ್ ಫೈನಲಿ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ಈಗ ದರ್ಶನ ಲೈನ್ ಏನಕ್ಕಾಗಿದ್ದೀವಿ, ಮೋಸ್ಟ್ಲಿ ಖಾಲಿ ಇದೆ ಅಂತ ಅನ್ಸುತ್ತೆ, ಎಲ್ಲೂ ನಿಲ್ತಾ ಇಲ್ಲ. ನೋಡೋಣ. ಈಗ ಟೈಮು 7 ಇಷ್ಟೊತ್ತಿಗೆ ದರ್ಶನ ಆಗುತ್ತೆ ಅಂತ. ಸೊ ಈ ಕ್ಯೂ ಕಾಂಪ್ಲೆಕ್ಸ್ ಇದ್ಮೇಲೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು. ಸೀರಿಯಸ್ಲಿ ಸಕ್ಕತ್ತಾಗಿ ಮಾಡಿದ್ದಾರೆ, ಮಸ್ತ್ ಇದೆ. ಸೀರಿಯಸ್ಲಿ ಸಕ್ಕತ್ತಾಗಿ ಮಾಡಿದ್ದಾರೆ. ಸೊ ಆಲ್ಮೋಸ್ಟ್ 45 ಮಿನಿಟ್ಸಲ್ಲಿ ದರ್ಶನ ಆಯಿತು. ಆ್ಯಂಡ್ ಡಿವೈನ್ ಫೀಲಿಂಗ್ ವಾಸ್ ವೆರಿ ಗುಡ್. ಸಕ್ಕತ್ತಾಗಾಯಿತು, ಆರಾಮಾಗಾಯಿತು. ಜನ ಅಷ್ಟಿಲ್ಲ. ಇಟ್ಸ್ ಬೆಟರ್ ಟು ಕಮ್ ಇನ್ ವೀಕ್ ಡೇಸ್, ವೀಕೆಂಡ್ಸ್ಗಿಂತನೂ ತುಂಬ ಚೆನ್ನಾಗಿ ದರ್ಶನ ಆಯಿತು. ಮಸ್ತ್ ಫುಲ್ ಪೀಸ್ ಅನ್ನಿಸ್ತಿದೆ. ಈಗ ಊಟಕ್ಕೆ ಹೋಗೋಣ. ನಾನು ಮಾಡ್ಕೊಳ್ಳೋಣ. ಕ್ಯೂಟ್ ಒಂದಲ್ಲ ಇಬ್ಬರಿದ್ದಾರೆ. ಈಗ ವೇ ಟು ಡೈನಿಂಗ್ ಹಾಲ್. ನಾನು ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಈಗಾನು ತುಂಬಾ ಚೇಂಜ್ ಇದೆ. ಲಾಸ್ಟ್ ಟೈಮ್ ಬಂದಾಗ ನೆಲದ ಮೇಲೆ ಕುತ್ಕೊಂಡು ತಿಂತಾ ಇದ್ದಿತ್ತಲ್ವಾ, ಈಗ ನಾನು ತಿಂತಾ ಇದ್ದಿದ್ದು. ಈಗ ಇದೆ ಅಮ್ಮ, ಫುಲ್ ಚೇಂಜಸ್ ನೋಡಿ ನಿನಗೆ. ಬಟ್ ನಂಗೆ ಲಾಸ್ಟ್ ಟೈಮ್ ಕೆಳಗಡೆ ಕುತ್ಕೊಂಡು ತಿಂತಾ ಮಿಸ್ ಮಾಡ್ಕೊತೀನಿ, ಅದು ಚೆನ್ನಾಗಿತ್ತು. ಅದೊಂದು ಆಪ್ಷನ್. ವಯಸ್ಸಾಗಿರೋದಕ್ಕೆಲ್ಲ ಕಷ್ಟ ಆಯ್ತು, ಇದೆಯಾ ಇಲ್ವಾ ಗೊತ್ತಿಲ್ಲ. ಬಟ್ ಎಲ್ಲರೂ ಮೇಲೆ ತಿಂತಾ ಇದ್ದಾರೆ ಕೆಳಗಡೆ ಎಲ್ಲೇ ಮಾಡಿ. ಬಟ್ ಸಖತ್ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ನಾನು ಬಂದು 4 years ಆಯ್ತು ಅನ್ಸುತ್ತೆ. 4 years ಆದ್ಮೇಲೆ ಬರ್ತಾ ಇರೋದು. ಫುಲ್ ಚೇಂಜ್, ತುಂಬ ಚೆನ್ನಾಗಿದೆ, ಮಸ್ತ್. ಈಗ ಆಲ್ಮೋಸ್ಟ್ 9 o'clock ಆಯಿತು. ಊಟ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ಇನ್ನು ನಮ್ಗೆ 2 hours ಟೈಮ್ ಪಾಸ್ ಮಾಡಬೇಕು. ಬಸ್ ಇರೋದು 11 o'clockಗೆ. 2 hours ಟೈಮ್ ಪಾಸ್ ಹೆಂಗೆ ಮಾಡೋದು, ಏನು ಮಾಡೋದು ಗೊತ್ತಿಲ್ಲ. ಮಿನಿಟ್ ಫಿಗರ್ ಕೈಲಿ ನೋಡಿದ್ರೆ ಫುಲ್ ಮಳೆ. ನೆಂದೇ ಹೋದ್ವಿ, ಇಲ್ಲಿ ಬಿಸಿ ಹಬೆ ಹೊಡಿತಿದೆ, ಒಂದು ಚೂರು ಮಳೆ ಇಲ್ಲ. ಸೀರಿಯಸ್ಲಿ ಒಂದೇ ಒಂದು ಡ್ರಾಪ್ ಮಳೆ ಇಲ್ಲ ಇಲ್ಲಿ. ನಾನು ನಮ್ಮಮ್ಮ ನನ್ನ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರೋದು ಇವಾಗ ಬಸ್ ಬರೋವರೆಗೂ. ಗ್ಯಾಪಲ್ಲಿ ನೋಡಿದ್ರೆ ನಮ್ಮ ಊರ್ ಕಡೆಯವ್ರು ಸಿಕ್ಬಿಟ್ರು. ಅವ್ರ ಜೊತೆ ಒಳ್ಳೆ ಫನ್ ಮಾತಾಡ್ಕೊಂಡು ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಿಲ್ಲ. ಟೈಮ್ ಪಾಸ್ ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಿದ್ದೆ. ನನಗೆ ನಮ್ಮ ಅಮ್ಮಗೆ ಒಳ್ಳೆ ಕಂಪ್ನಿ ಸಿಕ್ತು. ಒಂದು ಅರ್ಧ ಗಂಟೆ ಒಂದು ಒಳ್ಳೆ ಮಜಾ. ನಮ್ಮಮ್ಮ ಇಲ್ಲಿ ಬಸ್ ಸ್ಟಾಪಲ್ಲಿ ಬಸ್ಸಿಗೆ ನಿಂತ್ಕೊಳ್ಳೋದು ಬಿಟ್ಟು ವಾಕ್ ಮಾಡ್ತಾ ಇದ್ರು. ಏನಕ್ಕೆ ಅಂದ್ರೆ ಬೆಳಗ್ಗೆಯಿಂದ 10 ನಿಮಿಷನೂ ವಾಕ್ ಮಾಡಿಲ್ಲ ಅಂದ್ರು. ಇವಾಗ ಕ್ಯಾಮ್ರಾ ತೆಗೆದ ತಕ್ಷಣ ಸುಮ್ಮನೆ ಆಗ್ಬಿಟ್ಟು ನೋಡಿ ಮತ್ತೆ ಸ್ಟಾರ್ಟ್ ಮಾಡಿದ್ರು. ಪ್ರೂಫ್. ಬಸ್ಸಿಂದ ಹಿಡಿಯೋಷ್ಟೊತ್ತಿಗೆ ಫುಲ್ ನಿದ್ದೆ ಬಂದು ಜಾಸ್ತಿ ಕಷ್ಟ ಆಗಿತ್ತು. ನಂಗೆ ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ, ಅದಕ್ಕೆ ಈಗ ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ಬಜೆಟ್ ಕಾಸ್ಟ್, ನಮ್ಮ ಟ್ರಿಪ್ ಕಾಸ್ಟ್ ಎಷ್ಟಾಯಿತು ಅಂತಂದರೆ ಒಬ್ಬೊಬ್ರಿಗೆ 1.2K ಬಿತ್ತು. ಸಿನ್ಸ್ ನಾವಿಬ್ಬರು ಫೀಮೇಲ್ಸ್ ಹೋಗ್ತಾ ಇದ್ದಿದ್ದರಿಂದ ಲೈಕ್ ಎಲ್ಲೂ ಲೈಕ್ ತುಂಬ ಅಡ್ಜಸ್ಟ್ ಮಾಡ್ಕೊಳ್ಳೋ ಥರ ಇರಲಿಲ್ಲ ನಾವು. ಆ್ಯಂಡ್ ಮೇನ್ ರೀಸನ್ ವಾಸ್ ಸೇಫ್ಟಿ ಕನ್ಸರ್ನ್. ಸೊ ಎಲ್ಲಪ್ಪ ಜಾಸ್ತಿ ಆಯಿತು ನಮಗೆ ಅಂತಂದಿದ್ರೆ ರಿಟರ್ನ್ ಬಸ್ ಟಿಕೆಟ್ಸ್ ಜಾಸ್ತಿ ಆಯಿತು. ಮತ್ತು ಒಂದು ಕಡೆ ನಾವು ಕುಕ್ಕೆದಲ್ಲಿ ಊಟ ಮಾಡಿದ್ವಲ್ಲ, ಸೊ ಇಟ್ ಕಾಸ್ಟ್ ಡಸ್ ಅರೌಂಡ್ 295. ಅದೇನೇ ಜಾಸ್ತಿ ಆಗಿದ್ದು. ಇನ್ನೆಲ್ಲನೂ ತುಂಬ ಕಮ್ಮಿ. ಬಸ್ ಟಿಕೆಟ್ಸ್ ವಾಸ್ ಫ್ರೀ, ರೆಡ್ ಬಸ್, ಆಧಾರ್ ಕಾರ್ಡ್ ಫ್ರೀ ಅಲ್ಲಾಯಿತು. ಆ್ಯಂಡ್ ರಾತ್ರಿ ಧರ್ಮಸ್ಥಳದಲ್ಲಿ ಊಟ ಆಯಿತು. ಅದು ಬಿಟ್ಬಿಟ್ಟು ಒಂದು ಎಕ್ಸ್ಟ್ರಾ ಖರ್ಚು ಅಂತ ಅಂದ್ಬಿಟ್ಟು 200 rupees ಮಾಡ್ಕೊಂಡಿದ್ವಿ. ನಂಗೆ ರಿಟರ್ನ್ ಮನೆ ಖರ್ಚು, ಆಟೋ ಇಟ್ ವಾಸ್ ಸಮಥಿಂಗ್ 100. ಆ್ಯಂಡ್ ಹೋಗಿದ್ದು ವಾಟ್ ಎವರ್ ನಾವು ಹೋದ್ವಲ್ಲ ಕ್ಯಾಬು, ಇಟ್ ವಾಸ್ ಅರೌಂಡ್ 300 ಫ್ರಮ್ ಮನೆಯಿಂದ ಟು ಯಶವಂತಪುರ. ಸೊ ಇಟ್ ವಾಸ್ ಬಜೆಟ್ ಅಂತಲೇ ಅನಿಸ್ತು. ಇವಾಗ ನಾವಲ್ಲಿ ಹೋಗಿ ಸ್ಟೇ ಮಾಡಿಕೊಂಡು ಬಂದಿದ್ದಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಖರ್ಚಾಗ್ತಿತ್ತು. ಬಟ್ ಒನ್ ಡೇದಲ್ಲಿ ಇಷ್ಟೆಲ್ಲ ಕವರ್ ಮಾಡ್ಕೊಂಡು ಬಂದಿದ್ದು ವಾಸ್ ಅ ಪ್ರಿಟಿ ಗುಡ್ ಡೀಲ್. ಸಿನ್ಸ್ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ, ಫುಲ್ ಲೆಂತ್ ವಿಡಿಯೋ, ಐ ಡೋಂಟ್ ವಾಂಟ್ ಟು ಡೂ ಮಚ್ ಎಡಿಟ್ಸ್ ಆ್ಯಂಡ್ ಆಲ್. ಐಮ್ ಜಸ್ಟ್ ಅಪ್ಲೋಡಿಂಗ್ ವಾಟ್ ಎವರ್ ಈಸ್ ದೇರ್.
ನೋಡೋಣ ಹೌ ಇಟ್ ಗೋಸ್. ನಾನು ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಗೊತ್ತಿಲ್ಲ. ಐ ಜಸ್ಟ್ ಫೆಲ್ ಲೈಕ್ ಅಪ್ಲೋಡಿಂಗ್ ದಿಸ್ ಒನ್ ಟು ಕೀಪ್ ದಿಸ್ ಮೆಮೊರಿ ವಿತ್ ಮೀ. ನಮ್ಮಮ್ಮ ಜೊತೆ ಹಿಂಗೆ ಹೋಗಿದ್ದೆ ಅಂತ ಅಷ್ಟೇ. ಬಾಯ್.